ಬಹುಮತ ಬರಬೇಕು. 350ರಿಂದ 400 ಸೀಟು ಬಿಜೆಪಿಯಲ್ಲಿ ಕೇಂದ್ರ ಸರ್ಕಾರ ಬಂದ್ರೆ ಬರುವಂತ ದಿನಗಳಲ್ಲಿ ಖಂಡಿತ ಮಹಿಳಾ ಮೀಸಲಾತಿಯನ್ನಾಗುತ್ತೆ. ಅದೇ ರೀತಿ ಪ್ರತಿಯೊಬ್ಬರು ಇವತ್ತು ಕಾಂಗ್ರೆಸ್ ಮಾಡ್ತಾ ಇರುವಂತ ನೀಚ ಒಂದು ಕೆಲಸವನ್ನ ತಾವೆಲ್ಲ ನೋಡ್ತಾ ಇದ್ದೀರಾ. ಮಹಿಳೆಯರಿಗೆ ಈ ದೇಶದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಉನ್ನತವಾದ ಸ್ಥಾನವನ್ನು ಕೊಟ್ಟಂತ ನಮ್ಮ ಭಾರತ ದೇಶ ಅಂತ ಮಹಿಳೆಯರಿಗೆ ಇವತ್ತು 33% ಮೀಸಲಾತಿಯನ್ನು ವಿರೋಧ ಮಾಡಿದಂತ ಕಾಂಗ್ರೆಸ್ಗೆ ತಾವೆಲ್ಲ ಅಂತ ಬರುವಂತ ದಿನಗಳಲ್ಲಿ ತಕ್ಕ ಬುದ್ಧಿಯಲ್ಲಿ ಹೇಳಿ ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ಅವರು ಕುಟುಂಬ ಮಾತ್ರ ಮಹಿಳೆಯರಿಗೆ ಆದ್ಯತೆ ಕೊಡ್ತಾರೆ. ಏನಾದ್ರೂ ಕಟ್ಟ ಕಡೆಯ ವ್ಯಕ್ತಿ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ. ಬರುವಂತ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಕೈ ಹಿಡಿದ್ರೆ ಬರುವಂತ ದಿನದಲ್ಲಿ ಸ್ಪಷ್ಟ ಬಹುಮತ ಬಂದ್ರೆ 30% ರಿಸರ್ವೇಶನ್ ಮಾಡೇ ಮಾಡ್ತೀವಿ. ಬರುವಂತ ದಿನಗಳಲ್ಲಿ ಇನ್ನೂ ಉಗ್ರವಾದಂತ ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಹೇಳ್ತಾರೆ ಎಲ್ಲಿ ಸ್ವಾಮಿ ರೇಷನ್ ಕಾರ್ಡ್ ಒಂದ್ ಕಡೆ ಕಿತ್ತಾಕ್ತಾ ಇದ್ದೀರಾ, 2,000 ಹಾಕೋದು ಮಹಿಳೆಯರಿಗೆ ಕೆಲವರಿಗೆಲ್ಲ ನಿಲ್ಲಿಸ್ತಾ ಇದ್ದೀರಾ. ನಿಮ್ಮ ಸರ್ಕಾರದಲ್ಲಿ ಹಣ ಇಲ್ಲ, ಹೊಸದಲ್ಲಿ ಹಣ ಇಲ್ಲ, ನಾರಿ ಶಕ್ತಿಗೆ ನೀವು ಹಣವನ್ನು ತುಂಬುತ್ತಾ ಅನೇಕ ಸುಳ್ಳುಗಳು ಹೇಳ್ಕೊಂಡು ನಾವು ದಲಿತರ ಪರ, ಮೈನಾರಿಟಿ ಪರ, ಮಹಿಳೆಯರ ಪರ ಅಂತ ಹೇಳ್ಕೊಳ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ ಅವರ ಯೋಗ್ಯತೆ ಏನು ಅಂತ ಇವತ್ತು ಗೊತ್ತಾಗಿದೆ. ಅದರ ವಿರುದ್ಧ ಇವತ್ತು ರಾಜ್ಯಾದ್ಯಂತ ಮಹಿಳೆಯರು ಎಲ್ಲರೂ ಒಗ್ಗಟ್ಟಾಗಿ ಅವರ ಆಕ್ರೋಶವನ್ನ ಹೊರಹಾಕಿ ಖಂಡಿಸಿ ಪ್ರತಿಭಟನೆಯನ್ನ ಎಲ್ಲ ಕಡೆ ಕೈಗೊಂಡಿದ್ದಾರೆ. ಅದೇ ರೀತಿ ನಾವು ಸಹ ಇವತ್ತು ಇಲ್ಲಿ ಬಾಗೇಪಲ್ಲಿ ಪಟ್ಟಣದಲ್ಲಿ ಎಲ್ಲ ಮಹಿಳೆಯರು ಸೇರಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ತೋರಿಸುತ್ತಾ ಪ್ರತಿಭಟನೆಯನ್ನ ಕೈಗೊಂಡಿದ್ದೀವಿ. ಈ ಬಿಲ್ಲು ಮಹಿಳಾ ಮೀಸಲಾತಿ ಬಿಲ್ ಒಂದು ಐತಿಹಾಸಿಕ ಮಹತ್ವಪೂರ್ಣ ಬಿಲ್ ಆಗಿತ್ತು. ಇದೇನಾದ್ರೂ ಜಾರಿಯಾಗಿದ್ದಿದ್ರೆ ಭಾರತ ದೇಶದ ಮಹಿಳೆಯರಲ್ಲಿ ಒಂದು ಭವಿಷ್ಯವನ್ನು ನಿರೂಪಿಸುವಂತದ್ದಾಗಿತ್ತು, ಮಹಿಳೆಯರಿಗೆ ಒಂದು ಸುವರ್ಣ ಅವಕಾಶ ಸಿಗುವಂತದ್ದಾಗಿತ್ತು. ಆದ್ರೆ ಇಂಥ ಒಳ್ಳೆ ಬಿಲ್ ಅನ್ನು ತಿರಸ್ಕರಿಸಿ ಮಹಿಳೆಯರಿಗೆ ಅವಕಾಶ ಸಿಗದೆ ಮಾಡಿರೋದು, ಲೋಕಸಭೆಯಲ್ಲಿ ಹಾಗೂ ವಿಧಾನಸಭೆಯಲ್ಲಿ ನಮಗೆ ಅವಕಾಶ ಸಿಗದೆ ಮಾಡಿರೋದು ಇವರಿಗೆ ಪ್ರಿಯಾಂಕಾ ಇಟಲಿ ಅವರಿಗೆ, ರಾಹುಲ್ ಇಟಲಿ ಅವರಿಗೆ ತುಂಬಾ ಸಂತೋಷವಾಗಿದೆಯಂತೆ. ಆಚೆ ಹೋಗಿ ಅವರು ಅವರ ಇಂಡಿವಿಜುವಲ್ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿದ್ದಾರೆ, ಮೈ ಖುಷಿ ಅಂತ ಹಾಕಿದ್ದಾರೆ. ಏನಕ್ಕಾಗಿ ಅವರು ಖುಷಿ ಪಟ್ಟಿದ್ದಾರೆ? ಮಹಿಳೆಯರಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಖುಷಿ ಪಟ್ಟಿದಾರ? ಯಾತಕ್ಕಾಗಿ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಅವರು ಬಿಡನ್ನ ಹೋರಾಡ್ತೀವಿ ಹಾಗೂ ನಾವು ಇದನ್ನ ತಂದೆ ತರ್ತಾರೆ ಮೋದಿಜಿಯವರು ಅಂತ ಹೇಳ್ತಾ ಈ ಮಾತನ್ನ ಈ ಸಮಯದಲ್ಲಿ ಹೇಳ್ತಾರೆ. ಶಿವಮ್ಮ ಅವರಿಗೆ ವಂದನೆಗಳು. ಈ 33% ಏನು ವಿರೋಧಿಸ್ತಾ ಇದೆ ಈ ಕಾಂಗ್ರೆಸ್ ಪಕ್ಷ, ಐಕ್ಯವಾಣಿ ಏನಿದೆ, ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಈ ಸರ್ಕಾರ ತೊಲಗಬೇಕು. ನಮ್ಮ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿಜಿ ಸರ್ಕಾರ ಅಂದುಕೊಂಡನ್ನು ಮಾಡೇ ತೋರಿಸುತ್ತೆ. ನಾವು ಕಾರ್ಯಕರ್ತರ ಪರವಾಗಿ ಪ್ರತಿಭಟನೆ ನಡೀತಾ ಇದೆ. ಏನು ಮೊನ್ನೆ ನಡೆದಂತಹ ಕೇಂದ್ರದ ವಿಶೇಷ ಅಧಿವೇಶನದಲ್ಲಿ ಇಂಡಿಯಾ ಮೈತ್ರಿಕೂಟ ಮಹಿಳಾ ಬಿಲ್ ಅನ್ನ ವಿರೋಧಿಸಿ, ನನ್ನ ಹೆಸರು ಪ್ರತಾಪ್ ಅಂತೇಳಿ, ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶವ್ಯಾಪ್ತಿ ಈ ದಿನ ಮಹಿಳಾ ಮೀಸಲಾತಿ ವಿರೋಧಿಸಿದಂಥ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇಡೀ ದೇಶವ್ಯಾಪ್ತಿ ಪ್ರತಿಭಟನೆ ಮಾಡ್ತಾ ಇದೆ. ಅದೇ ರೀತಿ ಬಾಗೇಪಲ್ಲಿ ಮಂಡಲದಲ್ಲಿ ಈ ದಿನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಸಿಕಲ್ ರಾಮಚಂದ್ರಗೌಡರವರ ನೇತೃತ್ವದಲ್ಲಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಸಿ ಮುನ್ರಾಜಣ್ಣವರ ಆದೇಶದ ಮೇರೆಗೆ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಏನು ಸ್ವತಂತ್ರ ಬಂದು 79 ವರ್ಷಗಳಾಯಿತು. 79 ವರ್ಷಗಳಿಂದ ನಾವು ಜನರ ಪರ, ಮಹಿಳೆಯರ ಪರ, ದಲಿತರ ಪರ ಅಂತ ಹೇಳ್ಕೊಂಡು ಬರ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು 65 ವರ್ಷಗಳ ಕಾಲ ಈ ದೇಶದಲ್ಲಿ ಆಡಳಿತ ನಡೆಸಿತು. ಇದೇ ಥರ ಮಹಿಳೆಯರಿಗೆ ಮಾಡಿದಂಥ ಮೋಸನೇ ಅನೇಕ ವರ್ಗದವ್ರಿಗೂ ಮಾಡ್ಕೊಂಡ್ಬಂದಿದೆ. ಇವತ್ತು ನಮ್ಮ ಕೇಂದ್ರದ ಸರ್ಕಾರದ ನರೇಂದ್ರ ಮೋದಿಯವರು ಮಹಿಳಾ ಮೀಸಲಾತಿ ಬಿಲ್ಲನ್ನು ತಂದು ಮಹಿಳೆಯರಿಗೆ
ಒಂದು ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ಈ ಬಿಲ್ ಪಾಸ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಇದನ್ನು ವಿರೋಧಿಸಿದ್ದಾರೆ. ಬರುವಂಥ ದಿನಗಳಲ್ಲಿ ನಮ್ಮದೇ ಆದಂತಹ ಸರ್ಕಾರ ಬಹುಮತ ಬಂದಾಗ ಮಹಿಳಾ ಮೀಸಲಾತಿಯನ್ನು ಮಾಡ್ತೀವಿ. ಮಹಿಳೆಯರಿಗೆ ವಿಧಾನಸಭಾ ಹಾಗೂ ಲೋಕಸಭೆಯಲ್ಲಿ ಆದ್ಯತೆ ಸಿಗೋ ಥರ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಸರ್, ಈಗ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ನಮ್ಮ ಗಮನಕ್ಕೆ ಬಂದಿರೋ ಥರ NDA ಪಕ್ಷದಲ್ಲಿ ಅಭ್ಯರ್ಥಿಗಳ ಗೊಂದಲ ಇದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಎಲ್ಲ ಸರಿಯಾಗಿದೆಯಾ, ಇಲ್ಲ ಸರಿ ಹೋಗ್ಬೋದಾ? ಗೊಂದಲ ಏನಿಲ್ಲ. NDA ಅಭ್ಯರ್ಥಿ ಆಲ್ರೆಡಿ ಹೋದ ಚುನಾವಣೆಯಲ್ಲಿ ತಾವೇ ನೋಡಿದ್ದೀರಾ, ಸಿ ಮುನ್ರಾಜ್ ಅವರು ಈ ಕ್ಷೇತ್ರದಲ್ಲಿ 64,000 ಓಟುಗಳನ್ನು ತಗೊಂಡು BJP ಒಂದು ಬಲಿಷ್ಠವಾದ ಪಕ್ಷವನ್ನು ಇಲ್ಲಿ ಕಟ್ಟಿದ್ದಾರೆ. ಆದ್ದರಿಂದ ಯಾವುದೇ ಗೊಂದಲ ಬೇಡ. ಬರುವಂಥ ದಿನಗಳಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ BJPಗೆ ಟಿಕೆಟ್ ಕೊಡ್ತಾರೆ. NDA ಪಕ್ಷದವರೆಲ್ಲ ಸೇರಿ ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕ್ಷೇತ್ರದ ಸಿ ಮುನ್ರಾಜ್ ಅವರು ಈ ಕ್ಷೇತ್ರದಲ್ಲಿ MLA ಆಗಿ ಆಗ್ತಾರೆ. ಯಾವುದೇ ಸಂಶಯ ಬೇಡ, ಯಾವುದೇ ನಮ್ಮಲ್ಲಿ ಗೊಂದಲಗಳಿಲ್ಲ. ನಾವೆಲ್ಲ ಒಂದಾಗಿ ಬರುವಂಥ ದಿನಗಳಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ BJP ಅಭ್ಯರ್ಥಿಯ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಎಲ್ಲ ಪಂಚರಾಜ್ಯಗಳಲ್ಲಿ BJP ಬಹುಮತ ಗಳಿಸೋ ಸೂಚನೆ ಇದೆಯಾ ಸರ್? ಎಲ್ಲ ರಾಜ್ಯಗಳಲ್ಲಿ ಈ ಸರಿ ತಮಿಳುನಾಡಲ್ಲೂ NDA ಸರ್ಕಾರ ಬರುತ್ತೆ, ಪಶ್ಚಿಮ ಬಂಗಾಳದಲ್ಲೂ NDA ಸರ್ಕಾರ ಬರುತ್ತೆ, ಕೇರಳದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ MLAಗಳು ಈ ಸರಿ ಗೆಲ್ತಾರೆ. ಬರುವಂಥ ದಿನಗಳಲ್ಲಿ ಇಡೀ ದೇಶವ್ಯಾಪಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರಗಳೇ ರಚನೆ ಆಗೋದ್ರಲ್ಲಿ ಸಂಶಯ ಇಲ್ಲ. ಥ್ಯಾಂಕ್ ಯು.